ತೋಟದಲ್ಲೊಂದು ಹೊಸ ಬೆಳಕು, ಓದಿನ ಸವಿಯಲಿ ಅರಿವಿನ ಹರಿವು. ಪುಸ್ತಕದ ಜೊತೆ ಬದುಕಿನ ಪಯಣವು, ನಾರಿದ ಪುಸ್ತಕ. ನೆಲಮಂಗಲ ತಾಲೂಕಿನ ರುಕ್ಮಿಣಿ ನಗರ ಕಾರ್ಯಕ್ಷೇತ್ರದ ಶ್ರೀಗಂಧ ಜ್ಞಾನ ವಿಕಾಸ ಕೇಂದ್ರದ ರಾಧಾಕೃಷ್ಣ ಸಗರ ಭಜಿನಿ ಆದ ನಾನು ನಮ್ಮ ಜ್ಞಾನ ವಿಕಾಸ ಕೇಂದ್ರದ ಗ್ರಂಥಾಲಯದಿಂದ ಆಹಾರದಿಂದ ಆರೋಗ್ಯ ಡಾಕ್ಟರ್ ಸುರೇಶ್ ಹೆಗಡೆ ಬಿ ಇವರು ಬರೆದಿರುವಂಥ ಪುಸ್ತಕವನ್ನು ಪಡೆದು ಓದಿರುತ್ತೇನೆ. ಈ ಪುಸ್ತಕದಲ್ಲಿ ಆಹಾರದಿಂದ ಆರೋಗ್ಯವನ್ನು ಹೇಗೆಲ್ಲ ಉತ್ತಮಪಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಸವಿಸ್ತರವಾಗಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿರುತ್ತಾರೆ. ನಮ್ಮ ಆಹಾರದಿಂದ ಆರೋಗ್ಯ, ಹಣ್ಣುಗಳು, ನಮ್ಮ ಮನೆಯಲ್ಲಿ ಸಿಗುವಂಥ ಹಣ್ಣುಗಳು ಮತ್ತು ಮಸಾಲೆ ಪದಾರ್ಥಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿರುತ್ತಾರೆ. ಇವರಿಗೂ ನನ್ನ ಧನ್ಯವಾದಗಳು ಹಾಗೂ ಮಾತೃಶ್ರೀ ಅಮ್ಮನವರಿಗೂ ನನ್ನ ಧನ್ಯವಾದಗಳು. ನನ್ನ ಹೆಸರು ಗಾಯತ್ರಿ ಗಜಾನನಾಚಾರಿ, ಶಿರ್ವಾಡ್ ಕಾರವಾರ. ನಾನು ಶಿರ್ವಾಡ್ ವಲಯದ ಗಣಪತಿ ಜ್ಞಾನ ವಿಕಾಸದ ಸದಸ್ಯೆಯಾಗಿದ್ದೇನೆ. ನಾನು ಇವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಅಮ್ಮ ಹೇಳಿದ 8 ಸುಳ್ಳುಗಳು ಈ ಪುಸ್ತಕದಿಂದ ನಾನು ಅಮ್ಮ ಎಂಬ ಒಂದು ಕಥೆಯನ್ನು ಓದಿ ತಿಳಿದುಕೊಂಡಿದ್ದೇನೆ. ಈ ಕಥೆಯನ್ನು ಓದಿ ತಿಳಿದುಕೊಳ್ಳುವುದೇನೆಂದರೆ, ನಾವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಬೇಕು. ಅವರನ್ನು ಹೀಯಾಳಿಸಬಾರದು, ಬೈಯಬಾರದು. ಅವರ ಇಚ್ಛೆಯಂತೆ ನಾವು ನಡೆದುಕೊಳ್ಳಬೇಕು. ಇಂದಿನ ಯುವಕ ಯುವತಿಯರಿಗೂ ಮಕ್ಕಳಿಗೂ ಹೇಳುವುದೇನೆಂದರೆ, ನಿಮ್ಮ ತಂದೆ ತಾಯಿಗಳು ನೀವು ಚಿಕ್ಕವರಿರಬೇಕಾದರೆ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರುತ್ತಾರೆ. ತಮ್ಮ ಬಟ್ಟೆಗಳನ್ನು ಕಟ್ಟಿ ನಿಮ್ಮನ್ನು ಬೆಳೆಸಿರುತ್ತಾರೆ. ಆದ್ದರಿಂದ ಅವರನ್ನು ಗೌರವಿಸಿರಿ, ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳಿರಿ. ಯಾರ ಮುಂದೆಯೂ ಅವರನ್ನು ಬಿಟ್ಟು ಕೊಡಬೇಡಿರಿ, ಭಯಬೇಡಿರಿ. ಅದರಿಂದ ನಿಮಗೂ ಒಳ್ಳೆಯದು, ಅವರಿಗೂ ತುಂಬ ಖುಷಿ ಅನಿಸುತ್ತದೆ. ಅವರಿಗೆ ವಯಸ್ಸಾದ ಕಾಲದಲ್ಲಿ ನೀವು ಅವರನ್ನು ಕೈ ಹಿಡಿದು ನಡೆಸಿರಿ. ಅವರ ಮನಸ್ಥಿತಿಯನ್ನು ತಿಳಿದುಕೊಂಡು ನೀವು ಅವರನ್ನು ತುಂಬಾ ಗೌರವದಿಂದ ನೋಡಿಕೊಳ್ಳಿರಿ. ಲಕ್ಷ್ಮೀದೇವಿ. ನಾನು ಮಂಜುಷಾ ಜ್ಞಾನ ವಿಕಾಸ ಕೇಂದ್ರ ನೆಲಮಂಗಲದಲ್ಲಿ ಸದಸ್ಯರಾಗಿದ್ದೇನೆ. ಡಾಕ್ಟರ್ CR ಚಂದ್ರಶೇಖರ್ ಅವರ ಆತಂಕ ಭಯದ ನಿವಾರಣೆ ಪುಸ್ತಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಜನರಿಗೆ ಆತಂಕ, ಭಯ, ಒಂಟಿತನ ಕಾಡುತ್ತಿದ್ದು ಇದನ್ನು ನಿವಾರಣೆ ಹೇಗೆ ಮಾಡಿಕೊಳ್ಳೋದೆಂದು ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಇದನ್ನು ಓದಲು ಅನುವು ಮಾಡಿಕೊಟ್ಟ ಹೇಮಾವತಿ ತುಂಬಾ ಧನ್ಯವಾದಗಳು. ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಜ್ಞಾನದ ಜಗಲಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ಓದಿದ ಪುಸ್ತಕ ಎನ್ನುವ ಹೊಸ ಸಂಚಿಕೆಯನ್ನ ನಾವುಗಳು ಪರಿಚಯಿಸ್ತಾ ಇದ್ದೇವೆ. ಜ್ಞಾನ ವಿಕಾಸ ಕಾರ್ಯಕ್ರಮ ತನ್ಮೂಲಕ ತಾಲೂಕುಗಳಲ್ಲಿ ಒಂದೊಂದು ಗ್ರಂಥಾಲಯವನ್ನ ಕಳೆದ ಹಲವು ದಶಕಗಳಿಂದ ನಿರ್ವಹಿಸಿಕೊಂಡು ಬಂದಿದೆ. ನಮ್ಮ ಸದಸ್ಯರು ಈ ಗ್ರಂಥಾಲಯದ ಸಹಯೋಗದ ಜೊತೆಗೆ ಹಲವು ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಇಂತಹ ನಮ್ಮ ಹೆಮ್ಮೆಯ ಓದುಗರನ್ನ ನಿಮಗೆ ಪರಿಚಯಿಸೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದರ ಜೊತೆಗೆ ಓದುಗರನ್ನ ಹೆಚ್ಚಿಸೋದು ಕೂಡ ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ. ಹೀಗಿರುವಾಗ ಈ ದಿನದ ಸಂಚಿಕೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ನಾನು ಓದಿದ ಪುಸ್ತಕ ಗಾಂಧಿ ಬಂಧ. ನಾಗವೇಣಿಯವರು ಬರೆದಿರುವಂತಹ ಗಾಂಧಿ ಬಂಧ ಪುಸ್ತಕ ಕರಾವಳಿಯ ಜೀವನ ಶೈಲಿಗೆ ಹಿಡಿದಂತಹ ಕನ್ನಡಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಪುಸ್ತಕದ ಮೂಲಕ ನಾಗವೇಣಿಯವರು ಹಲವು ವಿಷಯಗಳನ್ನ ಪ್ರಸ್ತುತಪಡಿಸ್ತಾ ಹೋಗ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರಾವಳಿಯ ಜನ ಹೇಗೆ ತೊಡಗಿಸಿಕೊಂಡ್ರು, ಗಾಂಧಿಯ ಜೊತೆಗಿನ ಒಡನಾಟ, ವಸ್ತ್ರ ತಯಾರಿಕೆಯಲ್ಲಿ ದೇಶೀಯ ವಸ್ತ್ರಗಳನ್ನ ಬಳಸುವಂತಹ ಅನಿವಾರ್ಯತೆ ಏನು, ಈ ಎಲ್ಲ ವಿಷಯಗಳ ಕಡೆಗೆ ಕೂಡ ಗಾಂಧಿ ಬಂಧ ಬೆಳಕು ಚೆಲ್ಲುತ್ತಾ ಹೋಗುತ್ತೆ. ಈ ಮಧ್ಯೆ ಹೆಣ್ಣಿನ ಬದುಕಿನ ಬಗ್ಗೆಯೂ ಗಾಂಧಿ ಬಂಧ ಕೃತಿ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋಗುತ್ತೆ. ಅದ್ರಾಮ ಎಂಬ ಮುಸ್ಲಿಂ ಪಂಗಡಕ್ಕೆ ಸೇರಿದಂತಹ ಯುವಕ ದ್ರೌಪದಿ ಎಂಬ ಹಿಂದೂ ಯುವತಿಯನ್ನ ಪ್ರೀತಿಸಿ ವಿವಾಹವಾಗುವಲ್ಲಿಂದ ಹಿಡಿದು ಹಲವು ವಿಷಯಗಳು ಸಾಮಾಜಿಕವಾಗಿ ಮನುಷ್ಯನ ನಡುವಿನ ಸಂಬಂಧ ಜಾತಿ ಧರ್ಮಗಳನ್ನ ಮೀರಿದ್ದು ಎನ್ನುವ ವಿಷಯವನ್ನ ಗಾಂಧಿ ಬಂಧ ಪುಸ್ತಕ ತೆರೆದುಕೊಳ್ತಾ ಹೋಗುತ್ತೆ. ಇಲ್ಲಿ ಹೆಣ್ಣಿನ ಬದುಕಿನ ನೋವುಗಳು, ಆಕೆಯ ನಲಿವುಗಳು, ಎಲ್ಲ ವಿಷಯಗಳು ಕೂಡ ಪ್ರಸ್ತುತಗೊಳ್ಳುತ್ತಾ ಹೋಗುತ್ತೆ. ತುಳುನಾಡಿನ ಆಚರಣೆಗಳು ಕೂಡ ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದ್ದು ಕಂಬಳ,
ಭೂತಕೋಲ ಇಂತಹ ಎಲ್ಲ ಆಚರಣೆಗಳ ಬಗ್ಗೆ ಕೂಡ ಒಂದು ವಿಶಿಷ್ಟವಾದ ರೀತಿಯ ಪರಿಚಯವನ್ನ ಇಲ್ಲಿ ನಾಗವೇಣಿಯವರು ಮಾಡಿಕೊಟ್ಟಿದ್ದಾರೆ. ಈ ಕೃತಿ ಬಹಳ ಸರಳವಾಗಿದ್ದು ಹೇಳಬೇಕಾದಂತಹ ವಿಷಯಗಳನ್ನ ಯಾವುದೇ ಅಡೆತಡೆಗಳಿಲ್ಲದೆ ಲೇಖಕಿ ಮನಮುಟ್ಟುವ ಹಾಗೆ ಓದುಗರಿಗೆ ತಲುಪಿಸಿದ್ದಾರೆ. ಈ ಕೃತಿ ಖಂಡಿತವಾಗಿಯೂ ಇನ್ನೇನು ಓದನ್ನ ಆರಂಭಿಸಿದ್ದೇವೆ, ಸಣ್ಣ ಪುಟ್ಟ ಪುಸ್ತಕಗಳನ್ನಷ್ಟೇ ಓದ್ತೇವೆ ಅನ್ನುವಂಥ ಓದುಗರಿಗೂ ಕೂಡ ಒಂದೊಳ್ಳೆ ಆಯ್ಕೆಯಾಗಲಿದ್ದು, ಗಾಂಧಿ ಬಂಧ ಪದವಿಯ ವಿದ್ಯಾರ್ಥಿಗಳಿಗೆ ಮಂಗಳೂರು ಯೂನಿವರ್ಸಿಟಿಯಿಂದ ಪುಸ್ತಕವಾಗಿಯೂ ಉಪಯುಕ್ತವಾಗಿ ಬಳಕೆಯಾಗಿತ್ತು ಎನ್ನುವುದನ್ನ ನಾವುಗಳಲ್ಲಿ ತಿಳಿದುಕೊಳ್ಳಬೇಕು. ವೀಕ್ಷಕರೇ, ಗಾಂಧಿ ಬಂಧ ಕೃತಿಯ ಬಗ್ಗೆ ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇಂತಹ ಇನ್ನೊಂದು ಪುಸ್ತಕದ ಜೊತೆಗೆ ನಾನು ಓದಿದ ಪುಸ್ತಕ ಸಂಚಿಕೆಯಲ್ಲಿ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಪುಸ್ತಕದ ಜೊತೆ ಬದುಕಿನ ಪಯಣವು ನಾರಿದ ಪುಸ್ತಕ.